ಮಾಡಿದಿರಿ? ಮೊದಲು ಯಾರೋ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿನಂತಂದರೆ ಇದು ಪ್ರೂವ್ ಆತಲ್ಲ, ಇದು ಕೇಸು. ಆ ರೀತಿ ಹೇಳಿಕೆ ಕೊಟ್ಟಿದ್ದು ಪ್ರೂವ್ ಆತಲ್ಲ. ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು, ಆಮೇಲೆ ಈಗ ಅರೆಸ್ಟ್ ಮಾಡೋದು, ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಸ್ನಲ್ಲಿದೆ. ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕಾಗಿ ನಾನು ಇವತ್ತಿಗೆ ಹೇಳ್ತೀನಿ, ಇವತ್ತು 3 ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ. ನಾನು ಒತ್ತಾಯ ಮಾಡ್ತೀನಿ, ಅವ್ರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಈಗ ರಾಜ್ಯಸಭೆಗೆ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರ್ದು, ಅವರು ಇನ್ವಾಲ್ವ್ ಅದಾರ, ಅವರು ಅಲ್ಲೇ ಇದ್ದಾರೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು. ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರದ್ದು ಪಾತ್ರ ಬರ್ತದೆ. ನಿಜವಾಗಿ ಅವನು ಈ ಕೇಸ್ನಲ್ಲಿ FIRದಲ್ಲಿ ಅವನ್ನ ಹಾಕಬೇಕು. ಹೀಗಾಗಿ ಈ ರೀತಿ ದೇಶದ್ರೋಹ, ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು, ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ಗೆ ಇಲ್ಲಿ ಬಿದ್ದಿದ್ರೆ ಬೇರೆ ಇತ್ತು. ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಅವ್ರ ಹಿಂಬಾಲಕರೇ, ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ, ಅಲ್ಲಿದ್ದಂಥವ್ರು ಸುತ್ತಮುತ್ತಲು. ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಅದಕ್ಕೆ ನಾಸೀರ್ ಹುಸೇನು ಈ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ, ಕಾನೂನು ರೀತಿಯೂ ಬಡುವುದಿಲ್ಲ. ಅದನ್ನು ನಾನು ಒತ್ತಾಯ ಮಾಡ್ತೀನಿ. ಈಗ ಇನ್ನೊಂದು ಕಡೆ ಸರ್, ಇವತ್ತು JP ನಡ್ಡಾ ಅವರು ಬೂತ್ ಮಟ್ಟದ ಕಾರ್ಯಕ್ರಮ ಇದನ್ನು ಮಾಡ್ತಾರೆ, ತಾವು ಹೋಗ್ತಿದ್ದೀರಿ ಸರ್? ಇಲ್ಲ, ನನಗೆ ಅಲ್ಲಿನೂ ಇದು ಕರೆದಿಲ್ಲ, ನನಗೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಈಗ ಧಾರವಾಡ, ಯಾಕಂದರೆ ಅಲ್ಲಿ 4 ಜಿಲ್ಲೆದಿದೆ, ಚಿಕ್ಕೋಡಿ ಮತ್ತು ಬೆಳಗಾವಿ, ಆಮೇಲೆ ಬಾಗಲಕೋಟೆ, ಬಿಜಾಪುರದಿದೆ. ಹೀಗಾಗಿ ಅಲ್ಲಿ ನಾನು ಆಹ್ವಾನಿಸಿಲ್ಲ. ಸರ್, ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಅಲ್ಲ, ಅದಕ್ಕೆ ನಾನೇನು ಹೇಳೋದು, ಕಾಂಗ್ರೆಸ್ದವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲರೂ ಒಳಗೊಂಡ ಒಂದು ಪಾರ್ಟಿ ಆಗಬೇಕು ನೀವು. ಅದು ಬಿಟ್ಟು ಕೇವಲ ಒಂದು ವೋಟ್ ಬ್ಯಾಂಕ್ ಉಳಿಸುವ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ. ಇದರಿಂದ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ, ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಇಂದ ಅವ್ರು ಅರ್ಥ ಮಾಡ್ಕೊತ ತಯಾರಿಲ್ಲ. ಮತ್ತು ಅದನ್ನು ಅಪೇಜ್ಮೆಂಟ್ ಮಾಡೋ ಮುಖಾಂತರ ಇನ್ನೂ ಪಾರ್ಟಿ ಉದ್ಧಾರ ಆಗ್ತದೆ ಅಂದರೆ ಉದ್ಧಾರ ಆಗೋದಿಲ್ಲ. ಇಡೀ ಭಾರತ ದೇಶದ ಜನರ ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ, ನಿನ್ನೆ ಗುಜರಾತಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ, ಅಸ್ಸಾಂದಲ್ಲಿ ಸೇರಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆಯೂ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಿದೆ, ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ. ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಭಾಳ ಇಡೀ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊತದೆ. ಮತ್ತು ನಾಳೆ ಇದು ಎಲ್ಲಿ ರಾಜ್ಯದ ಸರ್ಕಾರದ ಒಂದು ಅಧಂಪತಕ್ಕೂ ಕಾರಣ ಆಗ್ತದೆ. ಕರ್ನಾಟಕದಲ್ಲೂ ಆ ಥರದ ಬೆಳವಣಿಗೆ ಆಗ್ಬೋದು ಡೆಫಿನೆಟ್ಲಿ. ಇದರಿಂದ ಈಗಾಗಲೇ ಅಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಶಾಸಕರು ಅಸಮಾಧಾನ ಇದ್ದಾರೆ, ಬೇಜಾರಿನಲ್ಲಿದ್ದಾರೆ. ಹೀಗಾಗಿ ಫ್ಲಡ್ ಗೇಟ್ ಒಂದು ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.